ಅಂತ ಲಕ್ಕಮ್ಮ ದೇವಿಯನ್ನ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ನಮ್ಮ ಎಲ್ಲ ಕೈರೋಡಿಗೆ ಗ್ರಾಮದ ಸಮಸ್ತ ರೈತಾಪಿ ವರ್ಗಕ್ಕೆ ಎಲ್ಲರಿಗೂ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದು ನಾವೆಲ್ಲರೂ ಈ ಶುಭ ಸಂಜೆಯಲ್ಲಿ ಒಂದು ಧಾರ್ಮಿಕ ಸೌಹಾರ್ದತೆ ಸಹಿಷ್ಣುತೆಯನ್ನ ನಾವು ಸಿದ್ಧಾಂತದ ಮೇಲೆ ಇಂದು ಎಲ್ಲರೂ ನಾವು ಯಾರು ಹಿಂದೂ ಅನ್ನುವಂಥದ್ದು ಮುಸ್ಲಿಂ ಅನ್ನುವಂಥದ್ದು ಭೇದ ಭಾವ ಎನ್ನದೆ ನಾವು ವಸುದೈವ ಕುಟುಂಬಂ ಅಂತ ಹೇಳ್ತೀವಿ, ಸರ್ವೇ ಜನ ಸುಖಿನೇ ಭವಂತು ಅಂತ ಹೇಳ್ತೀವಿ. ಇಂಥ ಒಂದು ಬರತಕ್ಕಂಡ ಭೂಮಿಯಲ್ಲಿ ನಾವೆಲ್ಲರೂ ಯಾವುದೇ ಭೇದ ಭಾವ ಜಾತಿ ಧರ್ಮ ಯಾವುದನ್ನು ನಾವು ಲೆಕ್ಕಕ್ಕೆ ತಗೊಳ್ಳದೇನೆ ನಾವೆಲ್ಲರೂ ಮಾನವರು, ಮಾನವ ಕುಲ ಒಂದೇ ಅನ್ನುವಂತ ಸಿದ್ಧಾಂತವನ್ನ ಇಟ್ಕೊಂಡು ನಾವು ಈ ಸಮಾಜದಲ್ಲಿ ಬದುಕಬೇಕಾಗ್ತದ. ಯಾಕಂತಂದ್ರ ಈ ಮನುಷ್ಯ ಜನ್ಮ ಅನ್ನೋದು ಕೇವಲ ಒಂದು ಸಲ, ಮತ್ತೆ ಹುಟ್ಟಿ ಹುಟ್ಟಿ ಬರ್ತದೋ ಇಲ್ಲೋ ನಾವು ಇದ್ದವ್ರ ಹತ್ರ ಯಾರು ಕಂಡಿಲ್ಲ. ಎಲ್ಲಾ ಧರ್ಮದ ಸಿದ್ಧಾಂತ ಒಂದೇ ಹೇಳೋದು ಶಾಂತಿ ಮಂತ್ರ. ನಮ್ಮನ್ನು ನಾವು ಪ್ರೀತಿಸಬೇಕು ಮತ್ತು ಪರರನ್ನ ಗೌರವಿಸಬೇಕು. ನಾವು ಎಲ್ಲರೂ ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಬೌದ್ಧ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಸಿಖ್ ಇರ್ಬೋದು, ಹೀಗೆ ಈ ಪ್ರಪಂಚದಲ್ಲಿರುವಂತಹ ಎಲ್ಲಾ ಧರ್ಮಗಳು ನಾವು ಎಂತ ಒಂದು ಆ ಧರ್ಮ ಗ್ರಂಥಗಳನ್ನ ಓದಿದ್ರೆ ನಮಗೆ ಸಿಗೋದು ಒಂದೇ, ಏನು ಅಂತಂದ್ರ ಶಾಂತಿ ಮಂತ್ರ ಸಿಗ್ತದ. ಯಾರೋ ಒಬ್ಬಿಬ್ರು ಕಿಡಿಗೇಡಿಗಳು ಮಾಡಿದ ತಪ್ಪಿಗೆ ಇಡೀ ಧರ್ಮವನ್ನ ದೋಷಿಸುವುದು ಸರಿಯಲ್ಲ, ಇಡೀ ಸಮಾಜವನ್ನ ದೋಷಿಸುವುದು ಸರಿಯಲ್ಲ. ಯಾರು ಯಾವುದೇ ಸಮಾಜದಲ್ಲಿ ಯಾವುದೇ ಧರ್ಮದಲ್ಲಿ ಅವನು ತಪ್ಪು ಮಾಡಿದ್ರ ಅವನನ್ನ ಸಮಾಜದ ಮುಖಂಡರು ಒಗ್ಗೂಡಿ ತಿದ್ದಿ ಬುದ್ಧಿ ಹೇಳುವಂತ ಕಾರ್ಯ ಆಗ್ಬೇಕೆ ಹೊರತು ಅದನ್ನ ನಾವು ಬೆಂಕಿ ಹಚ್ಚುವ ಕಾರ್ಯ ಆಗ್ಬಾರ್ದು. ಬೆಂಕಿ ಒಂದು ಕಡ್ಡಿ ಸಾಕು, ಬೆಂಕಿ ಹಚ್ಚಲಿಕ್ಕೆ ಒಂದು ಕಡ್ಡಿ ಸಾಕು. ದೀಪ ಬೆಳಗಲಿಕ್ಕೆ, ಮನೆ ದೀಪ ಬೆಳಗಲಿಕ್ಕೆ ಜ್ಯೋತಿ ಬೇಕು. ನಾವು ಇಡೀ ಒಂದು ವ್ಯವಸ್ಥೆಯನ್ನ ಹಾಳು ಮಾಡ್ಲಿಕ್ಕೆ ಒಂದು ಕಡ್ಡಿ ಬೇಕು. ಆ ಕಡ್ಡಿಯ ಬೆಲೆ ಯಾವತ್ತು ಈ ಹಿಂದೆ 50 ವರ್ಷದಿಂದ ಹಿಡ್ಕೊಂಡು ಇವತ್ತಿನವರೆಗೂ ₹1 ದಾಟಿಲ್ಲ ಅದ್ರ ಬೆಲೆ. ಯಾಕಂದ್ರ ಅದ್ರ ಕೆಲಸ ಏನಪ್ಪಾ ಅಂದ್ರೆ ಬೆಂಕಿ ಹಚ್ಚುವ ಕೆಲಸ. ನಾವು ದೀಪ ಬೆಳಗಿಸುವ ಕೆಲಸ ಮಾಡ್ಬೇಕೆ ಹೊರತು ಬೆಂಕಿ ಹಚ್ಚುವ ಕೆಲಸ ಮಾಡಬಾರ್ದು. ಅದಕ್ಕೆ ಸಮಾಜದಲ್ಲಿ ನಾವು ಎಲ್ಲಾ ಹಿರಿಯರು ಏನಿದೀವಲ್ಲ, ಏನೇ ತಪ್ಪು ತಡೆಗಳಿದ್ರು ಅವ್ರೆಲ್ಲಾ ಹಿರಿಯರು ಕೂಡಿ ಯಾವ್ದು ನಾವು ದುಡುಕುವಂಥದ್ದು ಇರಬಾರ್ದು. ಸಮಾಧಾನ ಶಾಂತಿಯಿಂದ ನಾವೆಲ್ಲರೂ ಶಾಂತಿ ಪ್ರಿಯತೆಯಿಂದ, ಯಾಕಂದ್ರೆ ಇದು ಕೇವಲ ಒಂದು ದಿನದ ಸಂತೆ ಅಲ್ಲ, ಒಂದು ದಿನದ ಪ್ರವಾಸ ಅಲ್ಲ. ಇವತ್ತ ನಾವು ನಾವು ಮುಂದಿನ ಜನರೇಷನ್, ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ 100 ವರ್ಷದ ಒಂದು ಭವಿಷ್ಯವನ್ನ ಕಟ್ಟಿಕೊಂಡು ನಾವು ನಮ್ಮ ಮಕ್ಕಳಿಗೋಸ್ಕರ ಹಗಲು ರಾತ್ರಿ ನಮ್ಮ ಕುಟುಂಬದ ಸುರಕ್ಷತೆಗಾಗಿ ನಾವು ಎಲ್ಲರೂ ಶ್ರಮಿಸ್ತಾ ಇರ್ತೀವಿ. ಏನೋ ಭವಿಷ್ಯ ಇಟ್ಟುಕೊಂಡು ಯಾರೋ ಒಬ್ಬಿಬ್ರು ಮಾಡಿದ ಒಂದು ಕಿಡಿಗೇಡಿ ತನಕ ನಾವು ಇಡೀ ಸಮಾಜವನ್ನ ನಾವು ಭಕ್ತಿ ಉಳಿಯುವಂಗ ಮಾಡೋದು ಅದು ಧರ್ಮ ಅಲ್ಲ, ಅದು ಧರ್ಮ ಅಲ್ಲ. ಯಾವ ತಪ್ಪು ಮಾಡೋದು ಸಹಜ. ನಡೆಯುವಂತ ವ್ಯಕ್ತಿನೇ ಎಡುತ್ತಾನ, ಕುಂತಂತ ವ್ಯಕ್ತಿ ಮಲ್ಕೊಂಡಂತ ವ್ಯಕ್ತಿ ಯಾವತ್ತೂ ಎಡವಂಗಿಲ್ಲ. ಅವ ನಡೆಯುವಂತವನೇ ಎಡಬೇಕು. ಆದ್ರೆ ಎಡುವುದಾಗ ಅವನನ್ನ ತಿದ್ದಿ ಬುದ್ಧಿ ಹೇಳುವಂತ ಕೆಲಸ ನಮ್ಮ ಹಿರಿಯರಾಗಬೇಕು. ಯಾಕಂದ್ರೆ ನಾವು ಅಂತೆಲ್ಲ ಕಿವಿ ಕೊಟ್ಟು ನಾವು ಅದನ್ನೇ ದೊಡ್ಡದು ಮಾಡ್ತಾ ಹೋದ್ರೆ ಏನಾಗ್ತದ, ಸಮಾಜದಲ್ಲಿ ಶಾಂತಿ ಅನ್ನೋದು ಕದಲ್ತೈತಿ. ಈ ಭಾರತ ಭೂಮಿ ಅನ್ನೋದು ಇಲ್ಲಿ ಕೇವಲ ಒಬ್ಬರ ಸೊತ್ತಲ್ಲ, ಇದು ಪ್ರತಿಯೊಬ್ಬ ಮಾನವ ಕುಲದ ಪ್ರತಿಯೊಬ್ಬ ವ್ಯಕ್ತಿಯ ಸ್ವತ್ತು, ಆಸ್ತಿ. ಇದನ್ನ ಗೌರವಿಸುವುದು, ಇದನ್ನ ಕಾಪಾಡಿಕೊಂಡು ಹೋಗೋದು, ನಾವು ಉಳಿಸಿಕೊಂಡು ಹೋಗುವಂಥದ್ದು ಪ್ರತಿಯೊಬ್ಬರ ಹಕ್ಕು. ನಮ್ಮ ಧರ್ಮ ಹೇಳುತ್ತ ಏನಂತಂದ್ರೆ ನಾವು ನಮಗಾಗಿ ನಾವು ಬದುಕುವುದು ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿರುವಂತವ್ರನ್ನ ಕರೆದುಕೊಂಡು ಬದುಕು ಬಾಳುವಂಥದ್ದೇ ಧರ್ಮ. ಇದಕ್ಕಿಂತ ಇನ್ನೇನು ಬೇಕು? ನಾವು ಎಷ್ಟೇ ವಿಜ್ಞಾನ ಏನೇ ಓದ್ಲಿ, ಏನೇ ತಿಳ್ಕೊಳ್ಳಿ, ಯಾವುದೇ ನೀವು ಎಂತ ಈ ಜಗತ್ತಿನಲ್ಲಿರುವಂತ ಎಲ್ಲಾನು ಓದ್ರಿ, ನೀವು ಬೈಬಲ್, ಕುರಾನ್, ಭಗವದ್ಗೀತೆ ಯಾವುದು ಓದ್ರಿ, ಯಾವುದೂನು ಹಿಂಸೆ ಬಗ್ಗೆ ಯಾವತ್ತೂ ಹೇಳಂಗಿಲ್ಲ. ಆದ್ರ ಕಾಲಕ್ಕೆ ತಕ್ಕಂಗ, ಸಮಯಕ್ಕೆ ತಕ್ಕಂಗ ಏನೋ ಸಮಾಜದಲ್ಲಿ ಕೆಲವೊಂದು ಮೌಢ್ಯಗಳು ಹುಡ್ತಾವು, ಕೆಲವೊಂದು ತಪ್ಪುಗಳು ಆಗ್ತಿರ್ತಾವು. ಅದನ್ನ ನಾವು ಎಲ್ಲರೂ ಅದನ್ನ ತಿದ್ದುಪಡಿ ಮಾಡಬೇಕು, ಸುಧಾರಣೆ ಮಾಡಬೇಕು. ನಿಮಗ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಇತಿಹಾಸದಲ್ಲಿ ಸತಿ ಸಹಗಮನ ಪದ್ಧತಿ ಅಂತ ನಮ್ಗೆಲ್ಲರಿಗೂ ಗೊತ್ತೈತಿ. ಇತಿಹಾಸವನ್ನು ಓದಿದಾಗ ಅವಾಗ ಮುಂಚೆ ಇರ್ಲಿಲ್ಲ, ಅದು ಯಾವತ್ತು ಈ ಭೂಮಿ ಹುಟ್ಟಿದ ಮೇಲೆ ಸತಿ ಸಹಗಮನ ಪದ್ಧತಿ ಅಂತ ಇರ್ಲಿಲ್ಲ. ಮಧ್ಯದಲ್ಲಿ ಬಂದಂತಹ ಒಂದು ಆಗಿನ ಇತಿಹಾಸದ ಪರಿಸ್ಥಿತಿಗೆ ಅನುಗುಣವಾಗಿ ಸೃಷ್ಟಿಯಾದಂತಹ ಸತಿ ಸಹಗಮನ ಪದ್ಧತಿ ಮುಂದೆ 1829ರಲ್ಲಿ ರಾಜಾರಾಮ್ ಮೋಹನ್ ರಾವ್ ಅನ್ನುವಂತ
ಸಮಾಜ ಸುಧಾರಕರು ಅದನ್ನ ಏನ್ ಹೇಳಿದ್ರು ಅವರು, ಬೇಡ ಸತಿ ಸಗಮನ ಪದ್ಧತಿ. ಯಾಕಂತಂದ್ರ ಗಂಡ ಏನೋ ಮಾಡಿ ಅವನು ಏನೋ ಮರಣ ಹೊಂದಿದ ಅಂದ್ರೆ ಹೆಂಡತಿನ ಸಾಯುವಂಥದ್ದು ಬೇಡ, ಅವಳಿಗೆ ಸ್ವತಂತ್ರವಾದಂತಹ ಜೀವನ ಆದ ಅನ್ನುವಂಥದ್ದು ತೋರಿಸಿಕೊಟ್ಟಂಥದ್ದು. ಯಾಕಂದ್ರೆ ಸಮಾಜದಲ್ಲಿ ಬರುವಂತ ಮೌಢ್ಯಗಳು ಸಹಜ, ಕಾಲಕ್ಕೆ ತಕ್ಕ ಅದನ್ನ ನಾವು ರಿಫಾರ್ಮೇಶನ್ ಅಂತ ಕರಿತೀವಿ. ನಾವು ಸುಧಾರಣೆ ಮಾಡ್ತಾ ಹೋಗ್ಬೇಕಾಗ್ತದ. ಅದಕ್ಕೆ ಸಮಾಜದಲ್ಲಿ ಇಂತ ಏನೇ ಒಂದು ಸಮಸ್ಯೆಗಳಿದ್ದಾಗ ಶಾಂತಿಯಿಂದ ಕುಂತು ಯಾರು ತಪ್ಪು ಮಾಡಿದ್ರೆ, ಯಾರೇ ಮಾಡಿರ್ಬೋದು, ಅವನೇ ಮಾಡಿರ್ಬೋದು, ಯಾರು ಮಾಡಿರ್ಬೋದು, ಅದನ್ನು ತಿದ್ದಿ ಬುದ್ಧಿ ಹೇಳಿ ಸಮಾಜದಲ್ಲಿ ಶಾಶ್ವತವಾಗಿ ಧಾರ್ಮಿಕ ಸಹಿಷ್ಣುತೆಯನ್ನ ನಾವು ಎಲ್ಲರೂ ಎತ್ತಿ ಹಿಡಿಬೇಕಾಗ್ತದ. ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಇವತ್ತು ನಾವು ಹೆಚ್ಚಾಗಿ ಗಮನ ಕೊಡಬೇಕಾಗಿದ್ದು ಎದ್ರ ಮೇಲೆ ಅಂತಂದ್ರೆ ನಮ್ಮ ಮಕ್ಕಳ ಶಿಕ್ಷಣ ಮೇಲೆ ಕೊಡಬೇಕು, ನಮ್ಮ ಕುಟುಂಬದ ಆರೋಗ್ಯದ ಮೇಲೆ ನಾವು ಶಿಕ್ಷಣ ಕೊಡಬೇಕು, ನಮ್ಮ ಗ್ರಾಮದ ಅಭಿವೃದ್ಧಿ ಬಗ್ಗೆ ನಾವು ಒತ್ತು ಕೊಡಬೇಕೆ ಹೊರತು ಯಾರೋ ಕಿಡಿಗೇಡಿಗಳ ಹೇಳಿದ್ದನ್ನ ಕೇಳಿಕೊಂಡು ನಾವು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂಥದ್ದು ಗಮನ ನಾವು ಕೊಡಬಾರ್ದು, ಅದಕ್ಕೆ ಲಕ್ಷ್ಯ ಕೊಡಬಾರ್ದು. ನಮ್ಮ ಅವಶ್ಯಕತೆ ಏನೈತಿ, ನಮ್ಮ ಗ್ರಾಮಕ್ಕೆ ಏನೈತಿ, ಇವತ್ತು ಇಷ್ಟು ನಮಗ ಬಹಳ ಕೆಟ್ಟ ಅನಿಸ್ತೈತಲ್ಲ. ಇವತ್ತು ನಾವು ಖಾಸಗೀಕರಣಕ್ಕೆ ನಾವು ಗಮನ ಹತ್ತೀವಿ. ನಾವು ಯಾರು ನಮ್ಮ ಗ್ರಾಮದಲ್ಲಿರುವಂತಹ ಸರ್ಕಾರ ಯಾರಿಗೂ ಬೇಡದಂತ ಶಿಕ್ಷಣ ವ್ಯವಸ್ಥೆ ಎಲ್ಲೂ ಇಲ್ಲ. ಅಂತ ಶಿಕ್ಷಣ ವ್ಯವಸ್ಥೆ ನಮ್ಮ ಗ್ರಾಮದಲ್ಲಿ ಐತಿ. ಅದನ್ನು ಉಳಿಸ್ಕೊಂಡು ಹೋದ್ರೆ ನಮ್ಮ ಮಕ್ಕಳಿಗೆ ಭವಿಷ್ಯ ಆಗ್ತದ. ನಾವು ಖಾಸಗಿ ಶಾಲೆಗಳಿಗೆ ಎಷ್ಟಂತ ಮಕ್ಕಳು ನಾವು ಖಾಸಗಿ ಶಾಲೆಗಳಿಗೆ ಹಾಕ್ಲಿಕ್ಕೆ ಸಾಧ್ಯ ಐತಿ. ಒಂದು ವರ್ಷಕ್ಕೆ 50,000 1 ಲಕ್ಷ ರೂಪಾಯಿ ನಾವು ಇವತ್ತು ಡೊನೇಷನ್ ಕಟ್ಟಬೇಕು. ಅದನ್ನೇ ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಒಂದು ಸರ್ಕಾರಿ ಶಾಲೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದ್ರೆ ಪ್ರತಿಯೊಬ್ಬ ಬಡವನಿಗೂ ಆಶ್ರಯ ಆಗ್ತದ. ಶ್ರೀಮಂತ ಇರ್ತಾನ, ಇಲ್ಲ ಅಥವಾ ಏನೋ 1 ಎಕರೆ 2 ಎಕರೆ ಜಮೀನು ಮಾಡ್ತಾನ. ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ನಮ್ಮ ದುಡಿಮೆಯ ಅರ್ಧ ಭಾಗವನ್ನ ಒಂದು ಶಿಕ್ಷಣ, ಒಂದು ಆರೋಗ್ಯ ನಮ್ಮ ಕುಟುಂಬಕ್ಕೆ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದೈತಿ. ಇವತ್ತು ಈ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ನಮ್ಮ ವ್ಯವಸ್ಥೆ ಸರಿ ಇಲ್ಲ, ಸರ್ಕಾರಿ ಶಾಲೆಗಳಿಗೆ ಹೋದ್ರೆ ನಮ್ಮ ವ್ಯವಸ್ಥೆ ಸರಿ ಇಲ್ಲ. ಯಾಕಂತಂದ್ರ ಅಲ್ಲಿ ಮೂಲಭೂತ ಸೌಲಭ್ಯಗಳು ಕೊರತೆ ಐತಿ. ನಾವು ಅದ್ರ ಬಗ್ಗೆ ತಲೆಕೆಡಿಸ್ಕೊಳ್ಳಂಗಿಲ್ಲ. ನಾವು ಎದ್ರ ಬಗ್ಗೆ ಅಂತಂದ್ರ ಅವ ಏನೋ ಹಂಗ ಅಂದಾಗ ಅಂತಂದ್ರೆ ನಾವು 10 ಮಂದಿ ಜುಡಾವಾಗಿ ಅವನನ್ನ ಮೇಲ್ ಕಟ್ಟಕ್ ಹೋಗ್ತೀವಿ. ಆ ಮೇಲ್ ಕಟ್ಟೋದೇ ನಾವು ಇಂಥ ವ್ಯವಸ್ಥೆಯನ್ನ ಮಾಡ್ರಿ, ಶಿಕ್ಷಣಕ್ಕಾಗಿ ದುಡಿರಿ, ಒಂದು ಊರಲ್ಲಿ ಆರೋಗ್ಯವಾದ ವಾತಾವರಣಕ್ಕೆ ನೀವು ಶ್ರಮಿಸ್ರಿ, ಲಕ್ಷ್ಯ ಕೊಡ್ರಿ, ಊರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ರಿ. ಇವತ್ತು ನಮ್ಮ ಗ್ರಾಮದಲ್ಲಿ ಮಹಿಳೆಯರಿಗೆ ಎಷ್ಟು ನಾವು ಸುರಕ್ಷಿತ ಕೊಟ್ಟಿದ್ದೀವಿ ಹೇಳ್ರಿ. ನಾವು ಸಾಯಂಕಾಲ ಆದ್ರ ಅವರು ಬಹಿರ್ದೇಶಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಸಂಕಷ್ಟ ಅನುಭವಿಸ್ತಾರ, ನಾವು ಅದ್ರ ಬಗ್ಗೆ ವಿಚಾರ ಮಾಡಂಗಿಲ್ಲ. ಯಾವುದೋ ಒಂದು ಕಿಡಿಗೇಡಿಗಳು ಏನೋ ಮಾಡಿದಂತದಕ್ಕ ನಾವು ಹೆಚ್ಚು ಗಮನ ಕೊಡ್ತೀವಿ. ಯಾಕಂದ್ರೆ ನಮ್ಮ ಊರಿನ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕಾದಂತ ನಮ್ಮ ಪ್ರತಿಯೊಬ್ಬರ ಕರ್ತವ್ಯ, ಅದು ಜವಾಬ್ದಾರಿ. ಊರು ಅಭಿವೃದ್ಧಿ ಮಾಡಬೇಕು, ಊರು ಸುಧಾರಣೆ ಮಾಡಬೇಕು ಅನ್ನುವಂತ ಯೋಚನೆ ಮಾಡಬೇಕೆ ಹೊರತು ನಾವು ಒಂದು ಸಮುದಾಯವನ್ನ ಎತ್ತಿ ಕಟ್ಟಿ ಅದನ್ನ ಹಾಳು ಮಾಡುವಂತಹ ವ್ಯವಸ್ಥೆ ಆಗ್ಬಾರ್ದು. ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಆಗುವಂತದ್ದು ಆಗ್ಬಾರ್ದು. ನಾವು ಎಲ್ಲರೂ ಕೂಡಿ ಯಾವ ಜಾತಿ ಧರ್ಮ ಮತ ಪದ ಭೇದ ಏನೂ ಬೇಡ, ನಾವೆಲ್ಲರೂ ಮಾನವರು, ಮನುಷ್ಯರು. ಪ್ರತಿಯೊಬ್ಬರಿಗೂ ಹಕ್ಕೈತಿ. ಶಿಕ್ಷಣ, ಒಳ್ಳೆಯ ಶಿಕ್ಷಣ ಪಡಿಬೇಕು, ಆ ಕುಟುಂಬ ಒಳ್ಳೆಯ ಆರೋಗ್ಯವಂತರಾಗಿರ್ಬೇಕು ಮತ್ತು ಒಳ್ಳೆಯ ಭವಿಷ್ಯ ಉದ್ಯೋಗವನ್ನು ಸೃಷ್ಟಿ ಆಗ್ಬೇಕು. ಅದಕ್ಕೆ ನಾವು ಚಿಂತನೆ ಮಾಡಬೇಕು. ಇವತ್ತು ನೋಡ್ರಿ, ನಾವು ಎಂತ ಒಂದು ಅಭಿಮಾನಿಗಳಾಗ್ತೀವಿ ಅಂತಂದ್ರೆ ಯಾವನೋ ನಾಲ್ಕರು ಏನಪ್ಪಾ ಬಣ್ಣ ಹಚ್ಕೊಂಡು ಸಿನಿಮಾದಲ್ಲಿ ನಟನೆ ಮಾಡೋರು ಹೀರೋ ಆಗ್ತೀವಿ. ಹಗಲು ರಾತ್ರಿ ವರ್ಷ ಪೂರ್ತಿ ದುಡಿದಂತ ರೈತನಿಗೆ ನಾವು ಅಭಿಮಾನಿ ಆಗಂಗಿಲ್ಲ. ಮನಸ್ಸು ಮಾಡಿದ್ರೆ ಅವ 1 ವರ್ಷ ದುಡಿಲಾರ್ದೆ ಏನು ನಾನು ಯಾರಿಗೂ ಏನೂ ಕೊಡೋದು ಬೇಡ, ನಾನು ಬೆಳೆದಂತ ಬೆಳೆ ನನ್ನ ಮನೆಯಾಗೆ ಇರ್ಲಿ ಅಂತಂದ್ರೆ ನಾವು ಎಲ್ಲರೂ ಮಣ್ಣು ತಿನ್ಬೇಕಾಗ್ತೈತಿ. ನಮಗೆ ಹಸಿವಾದಾಗ ಅನ್ನ ಬೇಕನ್ನಿಸ್ತೈತಿ, ನೀರಡಿಕೆ ಆದಾಗ ನೀರು ಬೇಕನ್ನಿಸ್ತೈತಿ, ಉಸಿರಾಟಕ್ಕೆ ತೊಂದರೆ ಆದಾಗ ಗಾಳಿ ಬೇಕನ್ನಿಸ್ತೈತಿ. ಈ ಪ್ರಕೃತಿ ನಮಗ ಎಲ್ಲವೂ ಕೊಟ್ಟೈತಿ. ಇಲ್ಲಿ ಯಾವತ್ತಾದ್ರೂ ಪ್ರಕೃತಿ ಯಾವತ್ತಾದ್ರೂ ಜಾತಿ ಧರ್ಮ ಭೇದ ಅಂತ ಏನಾದ್ರೂ ಮಾಡಿದ? ಇವತ್ತು ನಾವು ನೀರು ಕುಡಿತೀವಿ, ಈ ಜಾತಿಯವ ಈ ಧರ್ಮದವ ನೀನು ಮುಟ್ಟಬೇಡ ನನ್ನಂತ ಯಾವತ್ತಾದ್ರೂ ನೀರು ಹೇಳತೈತೆ ನಮ್ಗ? ಹೇಳಂಗಿಲ್ಲ. ಗಾಳಿ ನೀನು ಈ ಜಾತಿ ಈ ಧರ್ಮದವ, ನೀನು ನನ್ನ ಉಸಿರಾಟ ನೀನು ತಗೋಬೇಡ ಅಂತ ಹೇಳ್ತೈತೆ ಯಾವತ್ತಾದ್ರೂ ಗಾಳಿ? ಮಳೆ ಬರ್ತೈತಿ. ಇವತ್ತು ನಮಗ ಏನಪ್ಪಾ ಅಂದ್ರೆ ಋತುಮಾನಗಳಿಗೆ ಅನುಗುಣವಾಗಿ ಮಳೆ ಬರ್ತೈತಿ. ಅದು ಯಾವತ್ತಾದ್ರೂ ಭೇದ ಭಾವ ಮಾಡ್ತೈತಿ. ಆ ಮಳೆರಾಯ ಬರ್ಬೇಕಾದ್ರ ನೀನು ಈ ಜಾತಿ ಈ ಧರ್ಮದವ, ನಿನಗೆ ನಾನು ಮಳೆ ಬರಂಗಿಲ್ಲ ಅಂತ ಹೇಳ್ತೈತೆ? ಹೇಳಂಗಿಲ್ಲ. ಆ ಪ್ರಕೃತಿ ಯಾವತ್ತಾದ್ರೂ ಭೇದ ಭಾವ ಮಾನವನ ಮೇಲೆ ಮಾಡಿದ? ನಾವು ಎಲ್ಲರೂ ಕೂಡ ಆ ಪ್ರಕೃತಿ ಮೇಲೆ ನಾವು ದೌರ್ಜನ್ಯ ಮಾಡಾಕತ್ತೀವಿ. ಆ ಪ್ರಕೃತಿಯನ್ನು ಉಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇಲ್ಲ. ನಾವು ಈ ದೇಶಕ್ಕ ಅನ್ನ ಹಾಕ್ತಿದನಲ್ಲ, ಆ ರೈತನ ಅಭಿಮಾನಿ ಆಗ್ಬೇಕು, ಆ ರೈತನಿಗೆ ಗೌರವ ಕೊಡಬೇಕು ಅನ್ನುವಂತ ಭಾವನೆ ನಮ್ಮಲ್ಲಿ ಬರಬೇಕೆ ಹೊರತು ಯಾವುದೋ ಒಂದು ಜಾತಿ ಧರ್ಮಕ್ಕಾಗಿ ನಾವು ಬಡದಾಡಿ ಅವರನ್ನ ಮೇಲ್ಕಟ್ಟುವಂತ ವ್ಯವಸ್ಥೆ ಆಗ್ಬಾರ್ದು. ಯಾಕಂದ್ರ ನಮ್ಮ ಊರಲ್ಲಿ
ಎಂದೋ ಯಾವ ಕಾಲದಿಂದನೂ ಶಾಂತಿ ಸೌಹಾರ್ದತೆಯಿಂದ ಬೆಳೆದಂತ ಊರು, ಶಾಂತಿ ಸೌಹಾರ್ದತೆಯಿಂದ ಬೆಳೆದಂತ ಊರು. ಮುಂದೆನೂ ಹಾಗೆ ಇರಬೇಕು. ಯಾಕಂದ್ರೆ ನಾವು ಒಂದು ದಿನದ ಸಂತಿಗೆ ಬಂದಿಲ್ಲ. ಇಲ್ಲಿ ನಮ್ಮ ಇಡೀ ಭವಿಷ್ಯ ನಾವು ಅಷ್ಟೇ ಅಲ್ಲ, ನಮ್ಮ ಹಿಂದಿನ ಜನರೇಷನ್ಗೆ ನಾವು ಭವಿಷ್ಯ ಬುನಾದಿಯನ್ನ ಹಾಕಿ ಕೊಡ್ಬೇಕಾಗ್ತದ. ನಾವೇ ಹಿರಿಯರು ಕೂತು ಇದನ್ನ ತಪ್ಪು ದಾರಿಗೆ ನಾವು ಯುವಕರನ್ನ ತರಲಿಕ್ಕತ್ತಾಗ ಮುಂದ ಯುವಕರು ಇನ್ನೆಷ್ಟು ಎದ್ದು ಕುಂದಿರ್ತಾರ, ಹೌದಲ್ರಿ? ಯುವಕರು ಇನ್ನೆಷ್ಟು ಎದ್ದು ಕುಂದಿರ್ತಾರ ಅವರು. ಅದಕ್ಕೆ ನಾವೆಲ್ಲರೂ ಕೂಡಿ ಅಲ್ಲಪ್ಪ ತಮ್ಮ, ನಾವು ಶತಶತಮಾನಗಳಿಂದ ಎಲ್ಲರೂ ಕೂಡಿ ಬಹಳ ಕೊಂಡು ಬಂದಿದ್ದೀವಿ. ಈ ಕಡೆ ನಾವು ಎಲ್ಲರೂ ಯುಗಾದಿನ ಆಚರಣೆ ಮಾಡ್ತೀವಿ, ರಂಜಾನು ಆಚರಣೆ ಮಾಡ್ತೀವಿ. ಈ ಕಡೆ ನಾವು ಎಲ್ಲ ಹಬ್ಬಗಳು ಆಕ್ಚುಲಿ ಹೇಳಬೇಕು ಅಂತಂದ್ರೆ ವಾಸ್ತವದಲ್ಲಿ ನಾವು ಕೇವಲ 12 ಹುಣ್ಣೆ 12 ಅಮಾವಾಸ್ಯೆ ಮಾಡಿದ್ರೆ ನೀವು ನಮ್ಗಿಂತ ಡಬಲ್ ಮಾಡ್ತೀವಿ. ಪ್ರತಿಯೊಬ್ಬ ಮುಸ್ಲಿಮ್ನು ಈ ಎಲ್ಲರೂ ಯುಗಾದಿ ಆಚರಣೆ ಮಾಡ್ತಾರ, ಎಳ್ಳ ಅಮಾವಾಸ್ಯೆ ಮಾಡ್ತಾರ, ಹೌದಲ್ರಿ? ಮಾಡ್ತಾರಿಲ್ರಿ? ಮಾಡ್ತಾರಿಲ್ಲ? ಮತ್ತ ಅಂದ ಮೇಲ ಇಲ್ಲಿ ಸಮಾಜದಲ್ಲಿ ನಾವು ಸೌಹಾರ್ದತೆಯನ್ನ ಕಾಪಾಡ್ಕೊಳ್ಬೇಕಾದಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಐತಿ, ಪ್ರತಿಯೊಬ್ಬರ ಹಕ್ಕು ಅದು. ಮತ್ತು ನಾವು ನಮ್ಮ ಧರ್ಮವನ್ನು ನಾವು ಎಷ್ಟು ಗೌರವಿಸ್ತೀವಿ, ಆಯ್ತು ನಾವು ಹಿಂದೂನೇ ಇರ್ಲಿ, ಮುಸ್ಲಿಮೇ ಇರ್ಲಿ, ಬೌದ್ಧ, ಸಿಖ್, ಶಿಯಾ ಯಾವುದೇ ಇರ್ಲಿ, ಆಯ್ತು ನಮಗ ಧರ್ಮ ಐತಲ್ಲ, ನಮಗ ಅಭಿಮಾನ ಪೂಜಿಸೋಣ, ಆದ್ರೆ ಪರಧರ್ಮವನ್ನ ಗೌರವಿಸೋಣ, ಪರಧರ್ಮವನ್ನ ಗೌರವಿಸೋಣ. ಯಾಕಂದ್ರೆ ನನಗೆ ಎಷ್ಟು ಬದುಕಲಿಕ್ಕೆ ಹಕ್ಕಿದಲ್ಲ, ಈ ಸಮಾಜದಲ್ಲಿ ಪ್ರತಿಯೊಬ್ಬನಿಗೆ ಸುರಕ್ಷಿತವಾಗಿ ಬದುಕಲಿಕ್ಕೆ ಅವನಿಗೆ ನಾವು ತೊಂದರೆ ಮಾಡ್ಲಿಕ್ಕೆ ಹಕ್ಕಿಲ್ಲ. ನಮಗ ಇನ್ನೊಬ್ಬರ ಮನುಷ್ಯ ಅಶಾಂತಿ ಮಾಡ್ಲಿಕ್ಕೆ ನಮಗೆ ಹಕ್ಕಿಲ್ಲ. ನಾವು ಸಂತೋಷವಾಗಿರ್ಬೇಕು, ಇನ್ನೊಬ್ಬ ಅಶಾಂತಿಯಾಗಿ ಬದುಕಬೇಕು ಅನ್ನುವಂಥದ್ದು ಸಿದ್ಧಾಂತ ನಮ್ಮಲ್ಲಿಲ್ಲ, ಯಾವ ಧರ್ಮದಲ್ಲೂ ಹೇಳಂಗಿಲ್ಲ. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆ ಭವಿಷ್ಯ ಕಟ್ಟೋಣ, ಒಂದು ಸಮಾಜದಲ್ಲಿ ಸೌಹಾರ್ದತೆ ಬೆಳೆಸೋಣ. ಈ ಒಂದು ವಿಚಾರಕ್ಕಾಗಿ ನಾವು ಎಲ್ಲರೂ ಕುಂತು ವಿಚಾರ ಮಾಡಿದಾಗ ಹೆಂಗ್ ಮಾಡೋಣ, ಏನ್ ಮಾಡೋಣ. ಆಕ್ಚುಲಿ ನಮ್ಗೆ ಇರುವಂತ ಸಮಯ ಕಡಿಮೆ ಇತ್ತು, ನಮಗೆ ಬಹಳಷ್ಟು ಸಮಯ ಅಭಾವ ಇತ್ತು. ಆದ್ರೂ ಇರುವಂತ ಸಮಯ ಒಂದು ಅಭಾವದಲ್ಲೇ ಒಂದು ಒಳ್ಳೆಯ ಸಂದೇಶ ಕೊಡೋಣ ಅಂತ ಹೇಳಿ ನಾವೆಲ್ಲರೂ ಕೂಡಿ ನಾವು ಎಲ್ಲ ಹಿರಿಯರು ಮಾರ್ಗದರ್ಶನದಲ್ಲಿ ಒಂದು ಒಳ್ಳೆಯ ನಾವು ಧಾರ್ಮಿಕ ಸಹಿಷ್ಣುತೆಯನ್ನ ಈ ಸಮಾಜಕ್ಕೆ ನಮ್ಮ ಗ್ರಾಮದಲ್ಲಿ, ಯಾಕಂತಂದ್ರೆ ಎಲ್ಲೋ ಯಾನೋ ಮಾಡಿದಂತ ಕಿಡಿಗೇಡಿ ಎಲ್ಲೋ ಆದಂತ ಘಟನೆಯನ್ನ ಅದನ್ನ ತಂದು ಡಿಲ್ಲಿಯಲ್ಲಿ ಇರುವಂತದನ್ನ ಹಳ್ಳಿಗೆ ತಂದು ಅಂಟಿಸ್ಬಾರ್ದು. ಯಾಕಂದ್ರ ಎಲ್ಲರೂ ಇವತ್ತ ಯಾವ ಮನೆಯಲ್ಲಿ ಶುಭ ಕಾರ್ಯ ಇರ್ಲಿ ಅಶುಭ ಕಾರ್ಯ ಇರ್ಲಿ ಎಲ್ಲರೂ ಒಬ್ಬರಿಗೊಬ್ರು ಹೆಣ್ಣು ಕೊಡ್ತಾರ, ಒಬ್ಬರಿಗೊಬ್ರು ಸಾಥ್ ಕೊಡ್ತಾರ. ಇವತ್ತು ನಮ್ಮ ಮನೆಯಲ್ಲಿ ಮದುವೆ ಇತ್ತಂದ್ರ ಕೇವಲ ಆಜು ಬಾಜುದಾರ ಅಷ್ಟೇ ಬರ್ತಾರೆ ಹೇಳ್ರಿ, ಇಡೀ ಊರಲ್ಲಿರುವಂತ ಯಾವುದೇ ಜಾತಿ ಧರ್ಮ ಏನೂ ನೋಡಂಗಿಲ್ಲ, ಎಲ್ಲರೂ ಒಬ್ಬರಿಗೊಬ್ರು ಸಾಥ್ ಕೊಡ್ತಾರ. ಮತ್ತು ಯಾವುದೇ ಒಂದು ಕೆಟ್ಟ ಘಟನೆ ಆದಾಗೂ ಎಲ್ಲರೂ ದುಃಖದಲ್ಲಿ ಭಾಗಿಯಾಗ್ತಾರ. ಮತ್ತ ನಾವು ಭವಿಷ್ಯವನ್ನ ನಾವು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದಾದ್ರೆ ಇದು ಎಂತ ನ್ಯಾಯ? ಇದು ಎಂತ ನ್ಯಾಯ? ನಾವು ಒಳ್ಳೇದು ಮಾಡ್ಬೇಕು. ಅಟ್ಲೀಸ್ಟ್ ನಮ್ಮ ಸಿದ್ಧಾಂತ ಹೇಗಿರ್ಬೇಕು ಅಂದ್ರೆ ನನಗೆ ಒಳ್ಳೇದು ಮಾಡಲಿಲ್ಲ ಅಂದ್ರೂ ಕೆಟ್ಟ ಕೆಲಸ ಆದ್ರೂ ಮಾಡ್ಬಾರ್ದು. ನನಗ ಒಳ್ಳೇದು ಮಾಡಕ್ಕಾಗಲ್ಲ, ದಾನ ಧರ್ಮ ಮಾಡಕ್ಕಾಗಂಗಿಲ್ಲ, ಬೇರೆದವ್ರು ಏನು ಆಯ್ತಪ್ಪ ಸರಿ ನೀನು ಮಾಡಕ್ಕಾಗಲ್ಲ ಮಾಡಬೇಡ, ಆದ್ರೆ ಇನ್ನೊಬ್ರಿಗೆ ಕೆಟ್ಟದನ್ನು ಬಯಸಬೇಡ. ಇನ್ನಷ್ಟಕ್ಕೆ ನೀರು ಸಮಾಜದಲ್ಲಿ ಒಳ್ಳೆ ಸಂದೇಶವನ್ನ ಕೊಡ್ರಿ. ಸಾಧ್ಯ ಐತ ಭಗವಂತ ಶಕ್ತಿ ಕೊಟ್ಟನ, ಒಳ್ಳೆ ಕೆಲಸಗಳ ಮಾಡ್ರಿ, ಒಳ್ಳೆ ವಿಚಾರಗಳನ್ನ ಮಾಡ್ರಿ, ಒಳ್ಳೆ ಮಾರ್ಗದರ್ಶನ ಕೊಡ್ರಿ. ಆದ್ರೆ ಯಾವತ್ತೂ ತಪ್ಪು ದಾರಿಗೆ ಯುವಕರನ್ನ ತರಲಿಕ್ಕೆ ಹೋಗ್ಬಾರ್ದು. ನಾವು ಯಾರನ್ನು ಹಿರಿಯರು ದುಡುಕಬಾರ್ದು. ಯುವಕರು ಮಾಡಿರ್ತಾರ, ಅದು ಏನೋ ಬುದ್ಧಿ ಹೇಳಿ ತಿದ್ದುವಂತ ಕೆಲಸ ಆಗ್ಬೇಕು ಅನ್ನುವಂಥದ್ದು ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ.